ಇವತ್ತು ನಾವು ನಮ್ಮ ಕಿಚನ್ ಯೂಟ್ಯೂಬ್ ಚಾನಲ್ನಲ್ಲಿ ಪಾಲಕ್ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಒಂದು ಚಮಚದಷ್ಟು ಉಪ್ಪನ್ನು ಹಾಕಿ ಅದರಲ್ಲಿ 3 ಅಥವಾ 4 ನಿಮಿಷಗಳ ಕಾಲ ಪಾಲಕನ್ನು ಚೆನ್ನಾಗಿ ಬೇಯಿಸಬೇಕು. ಈಗ ಇನ್ನೊಂದು ಕಡೆ ಒಂದು ಬಾಣಲೆ ಇಟ್ಟು ಅದಕ್ಕೊಂದು 2 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ 4 ಅಥವಾ 5 ಹಸಿಮೆಣಸಿಕಾಯನ್ನು ಹಾಕ್ಕೊಂಡು ಅದರ ಮೇಲೆ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಕಟ್ಟು ಪುದೀನ ಸೊಪ್ಪು, 1 ಟೊಮೆಟೊ ಹಣ್ಣು, 1 ಗಡ್ಡೆ ಈರುಳ್ಳಿಯನ್ನು ಹಾಕಿ ನಾವು ಅದನ್ನು ಚೆನ್ನಾಗಿ ಹುರಿಬೇಕು. ಈಗ ಅದು ಚೆನ್ನಾಗಿ ಹುರಿದಿದ್ದೇನೆ ಫ್ರೆಂಡ್ಸ್. ಈಗ ಇನ್ನೊಂದು ಕಡೆ ನಮ್ಮದು ಪಾಲಕ್ಕು ಚೆನ್ನಾಗಿ ಬೆಂದಿದೆ. ಈಗ ಅದನ್ನು ನೀರಿನಿಂದ ಸೋಸಿ ತೆಗೆಯಬೇಕು. ನೀಟಾಗಿ ಎಲ್ಲವನ್ನು ನೀರು ಬೇರೆ ಪಾಲಕನ್ನು ಬೇರೆ ಮಾಡಿ ಸೋಸಿ ತೆಗಿತೇನೆ ಫ್ರೆಂಡ್ಸ್. ಈಗ ಪಾಲಕ್ ತಣ್ಣಗಾದ ಮೇಲೆ ಇವೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಿದ್ದೇನೆ. ಈಗ ನಾನು ಮೊದಲು ಹುರಿದಿದ್ದ ಹಸಿಮೆಣಸಿನ್ಕಾಯಿ ಮತ್ತು ಪಾಲಕನ್ನು ಮಿಕ್ಸಿ ಜಾರಿಗೆ ನೀಟಾಗಿ ಹಾಕ್ಕೊಂಡು ಅದನ್ನು ಗ್ರೀನ್ ಕಲರ್ ಪೇಸ್ಟನ್ನು ರೆಡಿ ಮಾಡ್ತಿದ್ದೇನೆ ಫ್ರೆಂಡ್ಸ್. ಇನ್ನೊಂದು ಕಡೆ ಇನ್ನೊಂದು ಬಾಣಲೆ ಇಟ್ಟು ಅದಕ್ಕೆ 2 ಚಮಚದಷ್ಟು ಎಣ್ಣೆ, 1 ಚಕ್ಕೆ, 1 ಲವಂಗ ಮತ್ತು 1 ಸ್ಟಾರ್ ಹೂವು ಮತ್ತು ಸ್ವಲ್ಪ ಸೋಂಪು, ನೀರುಳ್ಳಿ ಮತ್ತು ಪಲಾವ್ ಎಲೆ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಹುರಿತಿದ್ದೇನೆ. ಈಗ ಇದಕ್ಕೆ ನಾನೊಂದು ಅರ್ಧ ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಕೂಡ ಹಾಕಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಹುರಿದ ಮೇಲೆ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ನಾನು ಇವಾಗಲೇ ಸೇರಿಸ್ತಿದ್ದೇನೆ ಫ್ರೆಂಡ್ಸ್. ಅದರ ಜೊತೆ ಒಂದು ಅರ್ಧ ಚಮಚದಷ್ಟು ಅರಿಶಿನನ್ನು ಕೂಡ ಸೇರಿಸ್ತಿದ್ದೇನೆ. ಈಗ ನಾವು ಮೊದಲು ಚೆನ್ನಾಗಿ ತೊಳೆದಿಟ್ಟ ಚಿಕನನ್ನು ಅದನ್ನು ಕೂಡ ಅದಕ್ಕೆ ಹಾಕ್ತಿದ್ದೀನಿ. ಈಗ ಎಲ್ಲವನ್ನು ನಾವು ಚೆನ್ನಾಗಿ ಒಂದು ಸಲ ಕೈ ಆಡಿಸ್ಬೇಕು. ಚೆನ್ನಾಗಿ ಕೈ ಆಡಿಸಿದ ಮೇಲೆ ಅವಿಜ ಮತ್ತು ಜೀರಿಗೆ ಪೌಡ್ರನ್ನು ನಾನು ಅದಕ್ಕೆ ಹಾಕ್ತಿದ್ದೇನೆ. ಈಗ ನಾನು ಗ್ರೀನ್ ಪೇಸ್ಟನ್ನು ಕೂಡ ಇದಕ್ಕೆ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ. ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಕೂಡ ನಾವೀಗ ಸೇರಿಸ್ಕೋಬೇಕು ಫ್ರೆಂಡ್ಸ್. ಇವೆಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ. ನೀರನ್ನು ಸೇರಿಸಿದ ಮೇಲೆ ಸಣ್ಣ ಉರಿಯಲ್ಲಿ 20 ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಬೇಯಲು ಬಿಡಬೇಕು. ಈ ಗ್ರೇವಿ ಜೊತೆನೇ ಈ ಚಿಕನ್ ಈಗ ಬೆಂದಿದೆ ನೋಡಿ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.